ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಕೊಟ್ಟಿರೋದು ಕೇಂದ್ರ ಸರ್ಕಾರ. ಸಿಂಧೂ ನದಿ ಒಪ್ಪಂದ 1960 ಅವತ್ತು ಆಗಿದಂತ ಒಪ್ಪಂದ ಏನಿದೆ ಅದನ್ನ ಸ್ಥಗಿತಗೊಳಿಸೋದಕ್ಕೆ ಅಂತ ನಿರ್ಧಾರ ಮಾಡಿರೋದು. ನೆಹರು ಅವರು ಪ್ರಧಾನಿ ಆದಂತ ಸಂದರ್ಭದಲ್ಲಿ ಒಪ್ಪಂದ ಮಾಡಿಕೊಂಡಿದ್ರಲ್ಲ, ಆ ಒಪ್ಪಂದ ಸ್ಥಗಿತಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ತಕ್ಷಣದಿಂದಾನೇ ಸಿಂಧೂ ನದಿ ಒಪ್ಪಂದ 1960 ಇದು ಸ್ಥಗಿತ ಆಗುತ್ತೆ ಅಂತ ಸಿಂಧೂ ನದಿ ನೀರು ಒಪ್ಪಂದದ ಸ್ಥಗಿತದ ಬಗ್ಗೆ ಪತ್ರ ರವಾನೆ ಮಾಡಲಾಗಿದೆ. ಮಾಹಿತಿ ನೀಡಿ ಪಾಕಿಸ್ತಾನಕ್ಕೆ ಪತ್ರ ಬರೆದಿರೋದು ಭಾರತ ಸರ್ಕಾರ. ಪಾಕಿಸ್ತಾನ ಜಲಸಂಪನ್ಮೂಲ ಸಚಿವಾಲಯಕ್ಕೆ ಭಾರತದಿಂದ ಪತ್ರ ರವಾನೆ ಆಗಿದೆ. ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಯಿಂದ ಪತ್ರ ಹೋಗಿರೋದು. ಕಾಶ್ಮೀರದಲ್ಲಿ ಪಾಕಿಸ್ತಾನ ಉಗ್ರವಾದಕ್ಕೆ ಕುಮ್ಮಕ್ಕು ನೀಡ್ತಾ ಇದೆ, ಹೀಗಾಗಿ ನಾವು ತಕ್ಕನಾದಂಥ ಪಾಠ ಕಲಿಸಬೇಕಲ್ಲ, ಅದಕ್ಕಾಗಿಯೇ ಒಂದು 5 ನಿರ್ಧಾರಗಳನ್ನ ತೆಗೆದುಕೊಂಡಿರೋದು. ಅದರಲ್ಲಿ ಪ್ರಮುಖವಾಗಿರೋದು ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡಿರೋದು, ಸ್ಥಗಿತ ಮಾಡಿರೋದು. ಉಗ್ರ ಚಟುವಟಿಕೆಯಿಂದ ಒಪ್ಪಂದದ ಉದ್ದೇಶಕ್ಕೆ ಧಕ್ಕೆ ಆಗುತ್ತೆ ಅಂತೇಳಿ ಒಪ್ಪಂದವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತ ನಿರ್ಧಾರ ಆಯಿತು. ಸಿಂಧೂ ನದಿ ಒಪ್ಪಂದ 1960 ಏನಿದೆ ಅದನ್ನ ಸ್ಥಗಿತಗೊಳಿಸೋದಕ್ಕೆ ತಕ್ಷಣದಿಂದಾನೇ ಇದನ್ನ ನಿರ್ಧಾರವನ್ನ ಜಾರಿಗೆ ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಿರೋದು. 1960ರಲ್ಲಿ ಏನು ಈ ಸಿಂಧೂ ನದಿ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು, ಈ ಸಿಂಧೂ ನದಿ ನಮ್ಮಲ್ಲೇ ಹುಟ್ಟಿದ್ರು ಕೂಡ, ನಮ್ಮಲ್ಲೇ ಹರಿದುಕೊಂಡು ಹೋದ್ರೂ ಕೂಡ ಪಾಕಿಸ್ತಾನ 99% ಈ ನೀರನ್ನ ಉಪಯೋಗ ಮಾಡಿಕೊಳ್ಳುತ್ತೆ. ಕುಡಿಯೋದಕ್ಕೂ ಕೃಷಿಗೂ ಏನು ಬೆಳೆ ಬೆಳೆದ್ರೂ ಕೂಡ ನಮ್ಮ ದೇಶದ ನೀರನ್ನೇ ಬಳಕೆ ಮಾಡಿಕೊಳ್ಳೋದು. ಹಾಗಿದ್ರೂ ಕೂಡ ನಮ್ಮ ದೇಶದ ವಿರುದ್ಧನೇ ಕತ್ತಿ ಮಸೀತಾ ಇದ್ರು. ನಮ್ಮ ದೇಶದ ವಿರುದ್ಧ ಈ ರೀತಿ ಉಗ್ರರ ಅಟ್ಯಾಕ್ ಮಾಡಲಿ ಅಂತ ಅವ್ರಿಗೆ ಕುಮ್ಮಕ್ಕು ಕೊಡ್ತಾ ಇದ್ರು, ಪೋಷಿಸ್ತಾ ಇದ್ರು. ಹಾಗಾಗಿ ಇನ್ನೇನು ನೀರು ಕುಡಿತೀರಾ ನೀವು? ಸಿಂಧೂ ನದಿ ನೀರನ್ನು ಕುಡಿಲೂಬೇಡಿ, ನೀವು ಕೃಷಿಗೂ ಬಳಸ್ಕೊಳ್ಬೇಡಿ. ನೋಡೋಣ ಎಷ್ಟು ದಿನ ಇರ್ತೀರಾ, ಎಷ್ಟು ದಿನ ದ್ವೇಷ ಸಾಧಿಸ್ತೀರಾ, ಎಷ್ಟು ದಿನ ಈ ರೀತಿ ಅಟ್ಯಾಕ್ಗಳನ್ನು ಮಾಡಿಸ್ತೀರಾ ಅಂತ. ನಮ್ಮ ದೇಶದಲ್ಲಿ ಹುಟ್ಟಿ ಹರಿತಾ ಇರುವಂಥ 3 ನದಿಗಳ ನೀರು ಕೂಡ ನಿಮಗೆ ಉಪಯೋಗ ಆಗ್ತಾ ಇತ್ತು ಇಲ್ಲಿವರೆಗೂ. ಆದರೆ ಅದ್ಯಾವುದೂ ಕೂಡ ಇನ್ನು ಮುಂದೆ ನಡೆಯೋದಿಲ್ಲ. ಇಲ್ಲಿವರೆಗೂ ಎಷ್ಟು ಸಹಿಸ್ಕೊಂಡು ಬಂದ್ರೋ, 1965ರಲ್ಲಿ ಅಟ್ಯಾಕ್ ಆಯಿತು, 1971ರಲ್ಲಿ ಅಟ್ಯಾಕ್ ಆಯಿತು, 2001ರಲ್ಲಿ ಅಟ್ಯಾಕ್ ಆಯಿತು, 2008ರಲ್ಲಿ ಅಟ್ಯಾಕ್ ಆಯಿತು, ಪುಲ್ವಾಮಾ ಅಟ್ಯಾಕ್ ಆಯಿತು. ಇಷ್ಟೆಲ್ಲ ಅಟ್ಯಾಕ್ಗಳಾದರೂ ಕೂಡ ಇಲ್ಲಿವರೆಗೂ ತಾಳ್ಮೆಯಿಂದ ಇದ್ರು. ಸಿಂಧೂ ನದಿ ಒಪ್ಪಂದವನ್ನು ರದ್ದುಗೊಳಿಸಿರಲಿಲ್ಲ, ಹಾಗೆ ಕಂಟಿನ್ಯೂ ಮಾಡಿದ್ರು. ಕಾರಣ ನಮ್ಮ ದೇಶದಲ್ಲಿ ಹುಟ್ಟಿ ಹರಿಯುವಂಥ ನದಿ ನೀರಿನಿಂದ ನೀವು ನೀರನ್ನು ಕುಡಿಲಿ, ಕೃಷಿಗೆ ಬಳಸ್ಕೊಳ್ಳಿ ಅಂತ. ಬಟ್ ಹಿಂಗೆ ಇದ್ರೆ ಯಾವುದು ಕೂಡ ಸರಿ ಹೋಗೋದಿಲ್ಲ. ಒಂದು ನಿರ್ಧಾರ ತೆಗೆದುಕೊಳ್ಳೇಬೇಕು. ಹಾಗಾಗಿ ಕೇಂದ್ರ ಈ ನಿರ್ಧಾರ ತೆಗೆದುಕೊಂಡಿರೋದು.